ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚೋಟು, ಹೋಮ್ವರ್ಕ್ ಮಾಡು ಅಂದ್ರೆ ಇಲ್ಲೇನ್ ಮಾಡ್ತಿದ್ಯಾ? ನಡಿ ಒಳಗೆ. ನಂದಿನಿ, ಯಾರಮ್ಮ ಮನೆಗೆ ಬಂದಿದ್ದು? ಚೋಟು ಟಿವಿ ಅಂಕಲ್ ಅಂದ. ನಾನು ಒಗ್ಗರಣೆ ಡಬ್ಬಿ ಮಾಧವ್ ಸರ್ ಅನ್ಕೊಂಡೆ. ಅಯ್ಯೋ, ಮಾಧವ್ ಸರ? ಚೆನ್ನಾಗಿ ಹೇಳಿದ್ರಿ. ಅವ್ರ್ಯಾಕೆ ನಮ್ಮನೆಗೆ ಬರ್ತಾರೆ? ಅಷ್ಟು ದೊಡ್ಡ ಸೆಲೆಬ್ರಿಟಿ ನಮ್ಮಂತವ್ರ ಮನೆಗೆಲ್ಲ ಬರ್ತಾರಾ? ಅದು ಆಟೋದಲ್ಲಿ. ಹೌದಲ್ವಾ? ಅವ್ರು ಯಾಕೆ ಆಟೋದಲ್ಲಿ ಬರ್ತಾರೆ? ಚೋಟು ಯಾಕೆ ಹಾಗೆ ಹೇಳ್ದ ಟಿವಿ ಅಂಕಲ್ ಬಂದಿದ್ದಾರೆ ಅಂತ? ಅಯ್ಯೋ, ಚೋಟು ಮಾತು ಕೇಳ್ಕೊಂಡು ನೀವೊಳ್ಳೆ. ಅವ್ನು ಏನೋ ನೋಡಿ ಇನ್ನೇನೋ ಹೇಳ್ತಾನೆ. ನಮ್ಮ ರಿಲೇಟಿವ್ ಒಬ್ಬರು ಕುಕ್ಕರಿ ಶೋ ಅಲ್ಲಿ ಒಂದೆರಡು ಸರಿ ಕಾಣಿಸ್ಕೊಂಡಿದ್ರು. ಅವ್ರಿಗೆ ಮನೆಗೆ ಬಂದಿದ್ರು. ಅವ್ರನ್ನ ನೋಡಿಕೊಂಡು ನಿಮ್ಮನ್ನು ಕರೆದಿದ್ದಾನಷ್ಟೇ. ಓ ಹಾಗಾ? ಸರಿ, ಚೋಟುಗೆ ಹೋಮ್ವರ್ಕ್ ಮಾಡಿಸ್ಬೇಕು. ನಾನಿನ್ನು ಬರ್ತೀನಿ. Finally, you gave me my dream project. It's a dream come true. Thanks, Mr. Hardy. Let's celebrate. Yeah, sure. Let me book an amazing place for you. No. My wife told me Madhava's Cafe. Madhava's Cafe? Yes, Madhava's Cafe. Nana childre cafe baralla. What? I mean, Hardy, it's a very cheap place. Not suitable for you. Let me book a 5-star hotel for you. No. I have to go Madhava's Cafe only. Driver, go to Madhava's Cafe. Place is safe. You can enter. Hey, don't stay. Come. ಏನ್ ಸರ್? ಡೋಂಟ್ ವರಿ ಸರ್, ನಾನು ಮ್ಯಾನೇಜ್ ಮಾಡ್ತೀನಿ, ನೋಡ್ತಾ ಇರಿ. ವೆಲ್ಕಮ್ ಟು ಯು ಸರ್. Oh, thank you. ವೆಲ್ಕಮ್ ಟು ಅವರ್ ಕೆಫೆ. No. My wife asked me to try some rice with jaggery. ಏ, ಸಕ್ಕರೆ ಪೊಂಗಲ್. What? I mean, it's called ಸಕ್ಕರೆ ಪೊಂಗಲ್. Sakra Pongal. Yeah. Get two. No. I mean, I'm not hungry. No. You should give me company. ಪ್ರಿಯಾಂಕನ್ ಬಗ್ಗೆ ಪಾಪು ಏನು ಹೇಳ್ತಾನೋ ತಿಳ್ಕೊಂಡು ಆಮೇಲೆ ಸಂಧ್ಯನ ಹತ್ರ ಮಾತಾಡ್ತೀನಿ. ಅರ್ಜೆಂಟ್ ಇತ್ತಾ? ನೋ ಹಲೋ ನೋ ಹಾಯ್, ಡೈರೆಕ್ಟಾಗಿ ವಿಷಯಕ್ಕೆ ಬರಬೇಕಾ? ಪ್ಲೀಸ್, ಆಫೀಸ್ ವರ್ಕ್ನಲ್ಲಿ ಇದ್ದೀನಿ ನಾನು, ತುಂಬ ಅರ್ಜೆಂಟ್. ಆಮೇಲೆ ನಾನೇ ಕಾಲ್ ಮಾಡ್ತೇನೆ. ಪಾಪು, ಊಟನೇ ಮಾಡಿಲ್ವಲ್ಲೋ? ತಿನ್ನಿಸ್ಲಾ? ಅಮ್ಮ ಪ್ಲೀಸ್, ನಾನು ಆಮೇಲೆ ತಿಂತೀನಿ. ಈ ಪ್ರಾಜೆಕ್ಟ್ನ ನಾನು ಅರ್ಜೆಂಟಾಗಿ ಮುಗಿಸ್ಬೇಕು, ಇಲ್ಲ ನನ್ನ ಕೆಲಸ ಹೋಗುತ್ತೆ. ಅಯ್ಯೋ
ಹಾಗೆಲ್ಲ ಏನೂ ಆಗೋದಿಲ್ಲ, ನೀನು ಯೋಚನೆ ಮಾಡಬೇಡ. ಅಣ್ಣಂಗೆ ಪ್ರಿಯಾಂಕನ್ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ನಮ್ಮ ಮಾವ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನೀನು ಅಣ್ಣನ ಹತ್ರ ಮಾತಾಡಿಲ್ಲ ಅಂದರೆ ಇಲ್ಲ ನಮ್ಮ ಮಾವತ್ ಬಂದು ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತಿನೇನಮ್ಮ? ಏನೂ ಇಲ್ಲ, ನೀನು ಕೆಲಸ ಮಾಡ್ಕೋ, ಆಮೇಲೆ ಮಾತಾಡೋಣ. ಸಕ್ಕರೆ ಪೊಂಗಲ್ ಸರ್, ತುಂಬಾ ಬಿಸಿ ಇದೆ ಸರ್. ಏನೋ ನಿಂದು ಅವ್ರ ಮುಂದೆ? ಸರ್ ಮೊದಲೇ ಟೆನ್ಷನಲ್ಲಿದ್ದಾರೆ. ಸಾ ನೀವು ಟೆನ್ಷನ್ ಆಗ್ಬೇಡಿ ಸಾ, ಈ ಸರಿ ನಿಮ್ದು ನಿಮ್ಮ ಮಗಂದು ಸಂಬಂಧ ಸರಿ ಹೋಗುತ್ತೆ ಅಂತ ನಮ್ಮ ಗುರು ಹೇಳಿದಾನೆ. ಹೆಂಗ್ ಗುರು? ಅಲ್ಲ, ಆ ಪಿರಂಗಿ ಅವನೇ ಆಹಾ ಓಹೋ ಅಂತ ಚಪ್ಪರ್ಸ್ಕೊಂಡ್ ತಿಂತ ಇದ್ದಾನೆ. ಇವ್ರಿಗೇನ್ ಬಂದಿದೆ? What happened? Finish it. Huh, yeah. ತಿಂದ್ಬಿಟ್ರು ಸಾ. ನಾ ಹೇಳಿಲ್ವಾ ಸಾರ್, ನಿಮ್ದು ನಿಮ್ಮ ಮಗಂದು ಸಂಬಂಧ ಸರಿ ಹೋಗುತ್ತೆ ಅಂತ. ನೋಡಿ ಸಾ, ತಿಂದ್ಬಿಟ್ರು. ಹೇಯ್, ಥ್ಯಾಂಕ್ಸ್ ಗುರು. ತುಳಸಿ, ಓ ಇವತ್ತು ಸವಾರಿ ಬೇಗ ಮನೆ ಕಡೆ ಬಂದಿದೆ. ಏನು ಇವತ್ತು ನಮ್ಮ ದಂಡಪಿಂಡ ಇಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದೆ? ಪಾಪ ಆಫೀಸಲ್ಲೇನೋ ಟೆನ್ಷನ್ ಅಂತೆ, ಊಟನೂ ಮಾಡದೆ ಬಂದಾಗ್ಲಿಂದ ಕೆಲಸ ಮಾಡ್ತಾನೆ ಇದ್ದಾನೆ. ಮೇಘದ ಬಿತ್ತು ನಾನು ಕೊಟ್ಟಿದ್ನಲ್ಲ 5 ಹುಡುಗಿಯರ ಜಾತಕ ಫೋಟೋ ಕೊಟ್ಟಿಯ ಅವನಿಗೆ? ಅದು ಮಾವ, ಅವನು ಕೆಲಸ ಮಾಡ್ತಾ ಇದ್ದಾನೆ, ಟೆನ್ಷನಲ್ಲಿ ಬೇರೆ ಇದ್ದಾನೆ, ಅದಕ್ಕೆ ಮುಗಿದ್ಮೇಲೆ. ಓಹ್, ನಾನು ನೋಡದೆ ಇರೋ ಆಫೀಸು, ನಾನು ಮಾಡದೇ ಇರೋ ಕೆಲಸನ, ನನಗಿಲ್ಲದೆ ಇರೋ ಟೆನ್ಷನ್ನ. ಕಂಪ್ಯೂಟರಲ್ಲಿ ಸಿನಿಮಾ ನೋಡೋದಕ್ಕೆ ಸುಳ್ಳು ಹೇಳಿರ್ತಾನೆ, ಇದೆಲ್ಲ ನಂಬೋದಕ್ಕೆ ನಾನು, ನೀನಲ್ಲ. ನಡಿ. ಎಲ್ಲಿಗೆ ಮಾವ? ಒಳ್ಳೆ ಕೆಲಸನ ಮುಂದೆ ಹಾಕಬಾರ್ದು, ನೀನು ಆ ಫೋಟೋಸ್ ತಗೊಂಡು ಬಾ. Excuse me, sir. We are at your service. Would you like to have anything else? No, thank you. It's very amazing, very tasty. Can I meet the chef? Sir, it's getting late. Do we really need to meet him? I think we should move. Please, I have to meet the chef. Can you call him, please? Yes, sir. ಅವ್ರ ಶೆಫ್ನ ಮೀಟ್ ಮಾಡಲೇಬೇಕು ಅಂತಿದ್ದಾರೆ. ಅಂದರೆ ನಿಮ್ಮನ್ನ ಮೀಟ್ ಮಾಡಲೇಬೇಕಂತೆ. ಹೆಂಗೆ ಸರ್? Hello, sir. Hello? Hello, sir. You are Mr. I'm Madhava, chef. It's very great, very amazing. Thank you so much. My wife is a big fan for your recipe. Oh, thank you. Avinash, see, it's Madhava. Can I have a pic with you? Oh, sure, sure. Avinash, take a picture.
Excuse me, sir. Can I click the photo? Yes, sure. Thank you. Come, sir. Come. Why don't we join him? Oh, sure. Avinash, come. No, you please carry on. Come on, it's okay, come. Actually, height is not matching. Can sir shift this side? Sure, come Avinash. Yeah. ಅವಿನಾಶ್ ಸರ್, ನೀವು ಸ್ವಲ್ಪ ನಗಬೇಕು. ಐ ಮೀನ್ ಫೋಟೋಗೆ. ಎಸ್ ಸರ್, ಯೋರ್ ಫೋನ್. Thank you so much. Thank you for your hospitality. My pleasure. One request. Can you please share that photo with me? Yes, sure, why not? You send me your email ID. I'll send you the photo. Oh, sure. Maggie? This is our visiting card. ID is mentioned below. Okay. Please don't forget. No, I won't. I'll wait outside. ಮಿಸ್ಟರ್ ಬ್ಯುಸಿ ಮ್ಯಾನ್, ಒಬ್ಬ ಹಿರಿ ಮನುಷ್ಯ ಬಂದಿಲ್ಲಿ ನಿಂತಿದ್ದೀನಿ ಅನ್ನೋ ಗೌರವ ಬೇಡ? ತಿರುಗಿ ಕೂಡ ನೋಡದೆ ಕೂತಿದೀಯಾ? ಏನ್ ತಾತ ನಿನ್ ಗೋಳು? ಗೋಳಲ್ಲ, ಬಾಳೋದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಇದರಲ್ಲಿ 5 ಫೋಟೋಗಳಿವೆ. ಎಲ್ಲ ಡಬಲ್ ಗ್ರಾಜ್ಯುಯೇಟ್ಸ್, ಕೈ ತುಂಬ ಸಂಬಳ ಬರುವಂಥ ಕೆಲಸ. ನಿನ್ನ ಯೋಗ್ಯತೆಗೆ ಸ್ವಲ್ಪ ಜಾಸ್ತಿನೇ ಆಯಿತು. ಇದರಲ್ಲಿ 2 ನೀ ಸೆಲೆಕ್ಟ್ ಮಾಡು. ಆ 2ರಲ್ಲಿ 1 ನಾನು ಫೈನಲೈಸ್ ಮಾಡ್ತೇನೆ. ಅತ್ತ ನಾನು ಮೊದಲೇ ಟೆನ್ಷನ್ ಇದ್ದೀನಿ, ಪ್ಲೀಸ್ ನನಗೆ ಡಿಸ್ಟರ್ಬ್ ಮಾಡಬೇಡಿ, ಆಮೇಲೆ ಮಾತಾಡೋಣ. ಆಮೇಲೂ ಇಲ್ಲ, ಇಮೇಲೂ ಇಲ್ಲ. ನೀ ಏನು ಗರಂದಾರಿ ಕೆಲಸ ಮಾಡ್ತಿದ್ದೀಯ ಅಂತ ನಂಗೆ ಗೊತ್ತಿಲ್ವಾ? ತಾತ ಪ್ಲೀಸ್ ನನಗೆ ಇರಿಟೇಟ್ ಮಾಡಬೇಡಿ, ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ. ಟೈಮ್ ಬರೋ ಹೊತ್ತಿಗೆ ನಿನಗೆ 7 ಕತೆ ವಯಸ್ಸಾಗಿರುತ್ತೆ. ಇಷ್ಟಾದರೂ ನಿಂಗೆ ಮದುವೆ ಇಲ್ಲ, ಏನೂ ಇಲ್ಲ. ತಾತ ತುಂಬ ಇಂಪಾರ್ಟೆಂಟ್ ಕೆಲಸ ಇದು. ಮಾವ, ತುಂಬ ಕೆಲಸ ಇದೆಯಂತೆ, ಆಮೇಲೆ ಮಾತಾಡೋಣ ಮಾವ. ನೀನು ಹೀಗೆ ವಹಿಸ್ಕೊಂಡು ಬಂದೆ, ಅವನು ಹೀಗಾಗಿರೋದು. ಕೆಲಸ ಯಾವಾಗಲೂ ಇದ್ದಿದ್ದೆ. ಮೊದಲು ಹುಡುಗಿನ ಸೆಲೆಕ್ಟ್ ಮಾಡು, ಶುಭಶ್ರೀ ಶೀಘ್ರಂ ಅಂತ ಓಲ್ಗ ಮುಗಿಸ್ಬಿಡೋಣ. ತಾತ ತುಂಬ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ನ ರೆಡಿ ಮಾಡ್ತಾ ಇದ್ದೆ, ನನ್ನ ಪಾಡಕ್ಕೆ ನನ್ನ ಬಿಟ್ಬಿಡಿ. ಫೋಕಸ್ ಇಲ್ಲ ಅಂದ್ರೆ ಈ ಕೆಲಸ ಮಾಡೋಕ್ಕಾಗಲ್ಲ ತಾತ, ಅರ್ಥ ಮಾಡ್ಕೊಳ್ಳಿ. ಮೊದಲು ಈ ಹುಡುಗಿರ ಮೇಲೆ ಫೋಕಸ್ ಮಾಡು. ಕರ್ಮ, ಅಲ್ಲೋದ್ರೆ ಅವನ ಜೊತೆ ಕಿರಿಕಿರಿ, ಮನೆಗೆ ಬಂದ್ರೆ ನಿಮ್ಗಳ ಕಾಟ ನನಗೆ. ಪಾಪು, ಕೊನೆ ಸಲ ಹೇಳ್ತಾ ಇದ್ದೀನಿ, ಅವನು ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿನ ಒಪ್ಪೋದಾದರೆ ನಮ್ಮ ಬಂಧು ಬಳಗನೆಲ್ಲ ಕರೆಸಿ ಅವ್ರಗಳ ಮಧ್ಯೆ ಶಾಸ್ತ್ರೋಕ್ತವಾಗಿ ಅವನ ಮದುವೆ ಮಾಡಿಸ್ತೀನಿ. ಒಂದು ವೇಳೆ ಅವನೇನಾದರೂ ಒಪ್ಪದೆ ಹೋದರೆ ಅದೇ ಬಂಧು ಬಳಗದ ನಡುವೆ ಶಾಸ್ತ್ರೋಕ್ತವಾಗಿ ನನ್ನ ಹೆಣದ ಸಂಸ್ಕಾರ ಮಾಡೋದಕ್ಕೆ ಸಿದ್ಧವಾಗು. ಅಯ್ಯೋ ಮಾವ, ಯಾಕೆ ಮಾವ ಹೀಗೆ ಅಪಶಕುನದ ಮಾತೆಲ್ಲ ಆಡ್ತೀರಾ? ಪಾಪು ಹತ್ರ ನಾನು ಮಾತಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಮಾತಾಡ್ತೀನಿ.
ಪಾಪು, ಊಟನೂ ಮಾಡದೆ ಬರೀ ಕೆಲಸ ಅಂತ ಕೂತಿದೆಯಲ್ಲ, ತಗೋ ಜ್ಯೂಸ್ ಆದರೂ ಕುಡಿ. ನನಗೆ ಬೇಕಾಗಿಲ್ಲಮ್ಮ. ಪಾಪು, ಬೇಜಾರು ಮಾಡ್ಕೋಬೇಡಪ್ಪ. ತಾತನ ಮಾತು ಹೊರಟು ಅಷ್ಟೇ, ಆದರೆ ಅವ್ರ ಉದ್ದೇಶ ಒಳ್ಳೇದು. ಏನು ಒಳ್ಳೇದಮ್ಮ? ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ತಾನೆ. ಅದನ್ನು ಬಿಟ್ಟು ಬೇಡದೇ ಟಾಪಿಕ್ ಇಟ್ಕೊಂಡು ಮದುವೆ ಅಂದರೆ ನನಗೆ ಹೇಗಾಗ್ಬೇಕು ಹೇಳು? ಪಾಪು, ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು ಅದೆಲ್ಲ ಆಗಲೇಬೇಕು. ನೀನೇ ನೋಡ್ತಾ ಇದ್ದಂಗೆ ನಿನ್ನ ಫ್ರೆಂಡ್ಸ್ ಎಲ್ರದ್ದು ಮದುವೆ ಆಗೋಯ್ತು. ಈ ಮನೆ ಹಿರಿಯರಾಗಿ ತಾತಂಗೂ ಅವ್ರದ್ದೇ ಆದ ಜವಾಬ್ದಾರಿ ಇರುತ್ತೆ ತಾನೆ. ನಿಮ್ಮ ಜವಾಬ್ದಾರಿ ಮುಗಿಸ್ಕೊಳ್ಳೋಕ್ಕೋಸ್ಕರ ನನಗೆ ಯಾಕಮ್ಮ ಹಿಂಸೆ ಕೊಡ್ತಾ ಇದ್ದೀರಾ? ಹಾಗಲ್ಲ ಕಂದ, ನೀ ಕೂತ್ಕೋ. ನೋಡು, ನೀನು ಈಗ ಮದುವೆ ಆದರೆ ನೀವು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಹೊಂದ್ಕೊಳ್ಳೋದಕ್ಕೆ 1-2 ವರ್ಷ ಬೇಕಾಗತ್ತೆ. ಆಮೇಲೆ ಮಕ್ಕಳು, ಅವ್ರು ಓದು ಅಂತ ಹೀಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೀನು ನಿಧಾನ ಮಾಡಿದಷ್ಟು ಎಲ್ಲ ಲೇಟ್ ಆಗುತ್ತಪ್ಪ. ಅದಕ್ಕೆ ಪಾಪು, ತಾತ ಇಷ್ಟೊಂದು ಅವಸರ ಮಾಡ್ತಾ ಇರೋದು. ಏನಮ್ಮ ನೀನು? ಏನಂದ್ರೂ ತಾತನಂತೂ ಬಿಟ್ಕೊಡಲ್ಲ ಅಲ್ವಾ ನೀನು? ಅದು ಹಾಗಲ್ಲ ಪಾಪು. ನೋಡಮ್ಮ, ನಾನು ಜೀವನ ಪರ್ಯಂತ ಸನ್ಯಾಸಿಯಾಗಿ ಇರ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ನನಗೂ ಆಸೆ ಕನಸು ಅನ್ನೋದಿದೆ ಕಣಮ್ಮ. ನನಗೆ ಹೆಂಡತಿಯಾಗಿ ಬರೋಳು ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗೆ. ತಾತ ಈ ಮನೆಗೆ ಸೊಸೆ ಹುಡುಕ್ಬೋದಷ್ಟೇ, ನಾನು ಹೆಂಡತಿ ಹುಡ್ಕೋಕ್ಕಾಗಲ್ಲ. ಅವ್ರು ಹುಡುಕಿದ ಹುಡುಗಿ ನಿಮ್ಗೆ ಇಷ್ಟ ಆಗ್ಬೋದಲ್ವಾ? ಆಗಲ್ಲಮ್ಮ, ಆಗಕ್ಕೆ ಸಾಧ್ಯನೂ ಇಲ್ಲ. ಯಾಕೆ ಪಾಪು? ಇಷ್ಟ ಆಗಲ್ಲ ಅಷ್ಟೇಮ್ಮ. ಅಲ್ಲ, ನನ್ನ ಲೈಫ್ ಪಾರ್ಟ್ನರ್ನ ಹುಡ್ಕೋದಕ್ಕೆ ಅವ್ರು ಯಾರು, ನೀನ್ ಯಾರು? ರಾಮಣ್ಣ, ಮಲ್ಲಿ, ಪಾಪಮ್ಮ, ಪೂರ್ಣಿ, ಆಶಾ, ಗೀತಾ, ಹರಿ, ಬನ್ನಿ ಅಲ್ಲ. ಏನು ಇವತ್ತಿಷ್ಟೊಂದು ಖುಷಿಲಿದ್ದೀರಾ? ಹೇಳ್ತೀನಿ ಪಾಪಮ್ಮ, ಮೊದಲು ಸ್ವೀಟ್ ತಗೊಳ್ಳಿ. ಅಲ್ಲ ಮಾವ, ಸ್ವೀಟ್ ಕೊಡೋಂಥ ಖುಷಿ ವಿಷಯ ಏನಿದೆ? ಹೇಳ್ತೀನಿ, ಮೊದಲು ತಗೋ. ಪುಣಿ, ಕೂತ್ಕೋ. ಇವತ್ತು ನಮ್ಮ ಕೆಫೆಗೆ ನಾನು ತುಂಬ ಇಷ್ಟಪಡೋ ವ್ಯಕ್ತಿ ಬಂದಿದ್ರು. ಯಾರಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ನೀವ್ಯಾರು ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕೆಫೆಗೆ ಬಂದಿದ್ದು ಬೇರೆ ಯಾರೂ ಅಲ್ಲ, ನನ್ನ ಮಗ ಅವಿನಾಶ್. ಮಾವ, ಅವರು ನಿಮ್ ಕೆಫೆಗ? ನಾನು ಇದನ್ನ ಕನಸ ನನ್ಸ ಅಂತ ನೋಡ್ತಾ ಇದ್ದೆ. ಅಯ್ಯ, ಸಕ್ಕರೆ ಪೊಂಗಲ್ ತಿಂದ್ರ? ಖುಷಿ ಇರ್ಲಿಲ್ಲ, ಬಲವಂತಕ್ಕೆ ತಿಂದ. ಆದ್ರೆ ನನ್ನ ಮನಸ್ಸಿಗೆ ಒಂಥರ ಸಮಾಧಾನ ಆಯ್ತು, ಅವನಿಗೆ ಇಷ್ಟ ಇರೋದನ್ನ ಮಾಡಿಕೊಟ್ಟಿದ್ದೀನಿ ಅಂತ. ಇವತ್ತು ಪೂರ್ಣಿ ಬೈಕೇನು ತೀರ್ತು, ನನ್ನ ಆಸೆನೂ ಪೂರೈಸ್ತು. ನಮ್ಮ ಯಜಮಾನ್ರು ಇಷ್ಟು ಖುಷಿಯಾಗಿರೋದು ಕಾಂಬಕ್ಕೆ ಚಂದ ಮರ್ರೆ. ಹೌದು ರಾಮಣ್ಣ, ನನ್ಗಂತೂ ಇದ್ಯಾವುದು ನಂಬೋಕೆ ಆಗ್ತಿಲ್ಲ. ಇದನ್ನ ನೋಡಿದ್ರೆ ನಿಮ್ಗೆಲ್ರಿಗೂ ನಂಬಿಕೆ ಬರುತ್ತೆ. ನನಗೆ ಮಾತೇ ಹೊರಡ್ತಿಲ್ಲ ನಿಮ್ಮಿಬ್ರನ್ನ ಹೀಗೆ ನೋಡಿ. ಅವ್ರು ನಿಮ್ಮಿಂದ ಎಷ್ಟೇ ದೂರ ಹೋಗಕ್ಕೆ ಪ್ರಯತ್ನ ಪಟ್ಟರು ಫೋಟೋದಲ್ಲಿ ನಿಮಗೆ ಹತ್ರ ಆಗಲೇಬೇಕಾಯ್ತು. ನಂದೇ ದೃಷ್ಟಿ ತಾಗತ್ತೆ.
ಪೂರ್ಣಿ, ಚಿಕ್ಕವನಿದ್ದಾಗ ನಿನ್ನ ಗಂಡ ಅವನ ಅಪ್ಪನ ಬಿಟ್ಟು ಒಂದು ಕ್ಷಣನೂ ಇರುತ್ತಿರಲಿಲ್ಲಮ್ಮ. ಅಯ್ಯ ಮನೆಗೆ ಬರೋದು ತಡ ಆದರೆ ನಿದ್ದೆ ಮಾಡದೆ ಕಾಯ್ತಿದ್ದ. ಅವರನ್ನು ನೋಡಿಯೇ ನಿದ್ದೆ ಮಾಡ್ತಿದ್ದ. ಹೇಗಿದ್ರು ಇಬ್ರು, ಯಾರ ಹಾಳು ಕಣ್ಣು ಬಿತ್ತೋ. ಪಾಪಮ್ಮ, ನನಗೆ ನಂಬಿಕೆ ಇದೆ ನಮ್ಮ ಮಾವನವ್ರ ಒಳ್ಳೆತನ ಅವರಿಬ್ರನ್ನ ಒಂದು ಮಾಡೇ ಮಾಡುತ್ತೆ ಅಂತ. ಪಾಪಮ್ಮ ಫೋಟೋ ಕೊಡಿ, ನಾನು ಕಾಣ್ತೆ.